ನಮ್ಮ ಈ ಸ್ವಾಮಿನಾಥನ ವರದಿಯ ಕಮಿಟಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಚೂನಪ್ಪ ಪೂಜಾರಿ ಅವರೇ ಹಾಗೂ ರಾಜ್ಯ ಗೌರವಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಶಶಿಕಾಂತ್ ಪಡ್ಸಲ್ಗಿ ಗುರುಗಳೇ ಹಾಗೂ ರಾಜ್ಯ ಕಾರ್ಯದರ್ಶಿಗಳಾದ ರಾಜು ಪವಾರ್ ಅವರೇ, ಮಹೇಶ್ ಗೌಡ ಸುಬೇದಾರ್ ಅವರೇ ಹಾಗೂ ಇನ್ನುಳಿದ ಎಲ್ಲ ನಮ್ಮ ರಾಜ್ಯ ಪದಾಧಿಕಾರಿಗಳೇ, ಜಿಲ್ಲಾ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು ಹಾಗೂ ರೈತ ಬಾಂಧವರು, ಮಠಾಧೀಶರು, ಪತ್ರಕರ್ತರು ಹಾಗೂ ಪೊಲೀಸ್ ಇಲಾಖೆಯವರು, ಇನ್ನುಳಿದ ಎಲ್ಲ ಇವತ್ತೇನು ಹೋರಾಟಕ್ಕೆ ಭಾಗವಹಿಸಿದ್ದೀರಿ, ರೈತರ ಪರವಾಗಿದ್ದಂತ ಎಲ್ಲರಿಗೂ ಧನ್ಯವಾದ ಅರ್ಪಿಸುತ್ತಾ, ಇವತ್ತು ರೈತರು ಇಲ್ಲಿ ಬೀದಿಯಲ್ಲಿ ಕುಳಿತು ನೋಡಿ ನಮಗೆ ಅಲ್ಲಿ ತಡ್ಕೊಳಕ್ಕಾಗಲ್ಲ. ರೈತರು ಇವತ್ತು ಮುಗಿದಿತ್ತು ಹೋರಾಟ, ನಾಳೆ ಮುಗಿದಿತ್ತು, ನಾಡ ಮುಗಿದಿತ್ತು, ಏನೋ ಒಂದೆರಡು ದಿನದಲ್ಲಿ ಮುಗಿಬೋದು ಅಂತೇಳಿ ನಾವು ಇಲ್ಲಿಗೆ ಬರ್ಲಾರ್ದಂಗೆ ಕುಂತ್ಕೊಂಡಿದ್ವಿ. ಯಾಕಂದ್ರೆ ಅಲ್ಲಿ ನಾವು ಹೋರಾಟ ಮುಗಿಸಕ್ ಹಚ್ಚಿದ್ವಿ. ಹಾಗಾಗಿ 2-3 ದಿನ ಬರಕ್ಕಾಗಲಿಲ್ಲ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಗೌರವಾಧ್ಯಕ್ಷರು, ಕಾರ್ಯಾಧ್ಯಕ್ಷರು ಎಲ್ಲರೂ ಕಲ್ತು ಇವತ್ತು ಏನು ಕೇಳಿದ್ದಾರೆ ಬಂದ್ರ, ಅವ್ರು ಬಿಸಿಲಿಗೆ ಕುಂತಿದ್ದಾರೆ, ಅವ್ರು ಹುಡುಗಾಟಿಗೆ ಕುಂತಿಲ್ಲ. ಇವತ್ತು ಸರ್ಕಾರ ಚಿತ್ರಣವನ್ನ ಬದಲಿ ಮಾಡಬೇಕಾಗ್ತದೆ. ಇವತ್ತು ನಾವು ನೀವೆಲ್ಲ ಕಲ್ತದೆ. ಇವತ್ತು ಎಂತ ಪರಿಸ್ಥಿತಿ ಆಗೈತೆ ಅಂತಂದ್ರೆ, ಉದಾಹರಣೆಗೆ ನಾನು ಒಂದು ವರದಿಯನ್ನು ತಗೊಂಡು ಮೊನ್ನೆ ರಾಷ್ಟ್ರೀಯ ರಕ್ಷಣಾ ದತ್ತಾಂಶದ ಬ್ಯೂರೋ ರಿಪೋರ್ಟರ ಪ್ರಕಾರ ಪ್ರತಿ 4 ನಿಮಿಷಕ್ಕೆ ಒಬ್ಬ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸಾಲಬಾಧೆಗಾಗಿ. ಎಷ್ಟು ಹೇಳ್ರು ನಮ್ಮ? ಪ್ರತಿ 4 ನಿಮಿಷಕ್ಕೆ ಒಬ್ಬ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಾಷ್ಟ್ರೀಯ ರಕ್ಷಣಾ ದತ್ತಾಂಶದ ಬ್ಯೂರೋ ರಿಪೋರ್ಟ್ ಪ್ರಕಾರ. ಇದು ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಕಾಣ್ತಾ ಇಲ್ಲ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾಣ್ತಾ ಇಲ್ಲ. ಎಲ್ಲರೂ ಈಗಾಗಲೇ ನಮ್ಮ ದಿನೇಶ್ ತಿರುವಳ್ಳ ಅವರು ಹೇಳಿದ್ರು, ದಿನೇಶ್ ತಿರುವಳ್ಳ ಅವರು ನಾಟಕೀಯ ರಾಜಕಾರಣ ಮಾಡಬೇಡ್ರಿ, ನೀವು ಸತ್ಯಾಂಶದ ರಾಜಕಾರಣ ಮಾಡ್ರಿ ಅಂತ ಹೇಳಿದ್ರು. ಹಾಗಾಗಿ ನಾಟಕ ಮಾಡ್ತಾ ಇದ್ದಾರೆ. ಈ ರಾಜಕಾರಣಿಗಳನ್ನು ನಂಬಲು ಬೇಡ. ನಾವು ಇನ್ನು ಮುಂದೆ ನಾವೇನಾದ್ರೂ ಉಳಿಬೇಕಂತಂದ್ರೆ ಇಲ್ಲೇನು ಕೂತಾರಲ್ಲ ವೇದಿಕೆ ಮೇಲೆ ನಮ್ಮ ರಾಜ್ಯ ಗೌರವಾಧ್ಯಕ್ಷರು, ರಾಜ್ಯ ಕಾರ್ಯಗಳು, ಇವರೆಲ್ಲ ಶಾಸಕರಾಗಿ ಮುಂದೆ ವಿಧಾನಸಭೆಗೆ ಹೋಗ್ಬೇಕು, ಪಾರ್ಲಿಮೆಂಟ್ಗೆ ಹೋಗ್ಬೇಕು. ಆಗ ನಾವು ಬೀದಿ ಕೂಡಲ್ಲ, ಇಲ್ಲಂದ್ರ ನಿರಂತರ ಈ ಬೀದಿ ನಮ್ಗೆ ಶಾಶ್ವತ ಆಗುತ್ತಾ. ರೈತರ ಏನು ಸಮಗ್ರ ವೆಚ್ಚ ಅಂದ್ರೆ ಏನ್ ನಾವು ಹೊಲಕ್ಕೆ ಗೊಬ್ಬರ, ಬೀಜ, ನಮ್ಮ ಕೃಷಿಯ ಜಮೀನಿನ ಬಂಡವಾಳ ಎಲ್ಲವನ್ನು ಲೆಕ್ಕ ಹಾಕಿರುತ್ತೆ. ಇದರ ಖರ್ಚು ಏನಿದೆ ಅಂತಂದ್ರೆ 5,000 ರೂಪಾಯಿ ಒಂದು ಟನ್ ಖರ್ಚು ಬರ್ತಂತ ಹೇಳ್ಯಾರ ಅವರು. ಎಷ್ಟು ಹೇಳ್ರಿ? 5,000 ರೂಪಾಯಿ ಒಂದು ಟನ್ ಕಬ್ಬು ಬೆಳೆ ಖರ್ಚು ಬರ್ತಂತ ವರದಿಯನ್ನು ಕೊಟ್ಟಿದ್ದಾರೆ ಸರ್ಕಾರ. ಅಧ್ಯಕ್ಷರೇ, 5,000 ರೂಪಾಯಿ ಒಂದು ಟನ್ ಖರ್ಚು ಬರ್ತಂತ ಸರ್ಕಾರ ವರದಿಯನ್ನು ಕೊಟ್ಟಿದೆ. ಅದೇ ರೀತಿಯಾಗಿ ಈ ರೈತರ ಆತ್ಮಹತ್ಯೆಗೋಸ್ಕರ, ಆತ್ಮಹತ್ಯೆ ತಡೆಯುವುದಕ್ಕೋಸ್ಕರ ಕೇಂದ್ರ ಸರ್ಕಾರ 2004ರಲ್ಲಿ ಡಾಕ್ಟರ್ MS ಸ್ವಾಮಿನಾಥನ್ ಅವರ ವರದಿ, ಸ್ವಾಮಿನಾಥನ್ ಅವರ ಮುಖಾಂತರ ಇವತ್ತು ಒಂದು ವರದಿಯನ್ನು ಮಾಡಿಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಆತ್ಮಹತ್ಯೆ ತಡಿಬೇಕು, ರೈತರ ಆದಾಯ ದ್ವಿಗುಣ ಆಗ್ಬೇಕಂತ ಹೇಳಿ ಕೇಳಿ. ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಂತ ವರದಿ 2006ಕ್ಕೆ ಅಂದ್ರೆ 4/10/2006ರಂದು 5 ವರದಿಗಳನ್ನು, ಅಂತಿಮ ವರದಿಯನ್ನು ಕೊಟ್ಟಿದ್ದಾರೆ ಸ್ವಾಮಿನಾಥನ್ ಅವರು ಕೇಂದ್ರ ಸರ್ಕಾರಕ್ಕೆ. ಈ ವರದಿ ಇವತ್ತಿಗೆ ಬಿಡುಗಡೆ ಆಗಿಲ್ಲ. ಅಂದ್ರೆ ಈ ವರದಿ ಏನಂತ ಹೇಳ್ತಪ್ಪ ಅಂದ್ರ, ಈ ಸಮಗ್ರ ವೆಚ್ಚಕ್ಕೆ 50% ಲಾಭಾಂಶ ಸೇರಿಸಬೇಕಂತ ಹೇಳ್ತಾ. ಮಾನ್ಯ ರೈತ ಬಂಧುಗಳೇ ಕೇಳಿಕೊಳ್ಳ್ರಿ, ಇಲ್ಲಿ ಈಗ ಏನು 5,000 ಖರ್ಚು ಬರ್ತಲ್ಲ, 5,000ಕ್ಕೆ ಅರ್ಧ ಲಾಭಾಂಶ ಸೇರಿಸಬೇಕಂತ ರಾಯಚೂರು ಹುಲಿಯ ಶರಣಪ್ಪ ಮರಳಿ ಅವರು ಬಂದರು. ಅವರ ನಮ್ಮನ್ನ ಉದ್ದೇಶಿಸಿ ಮಾತಾಡ್ತಾ ಪಾಟೀಲ್ರೊಬ್ಬರು ಮಾತಾಡಿದ್ರು. ಗೌಡ್ರು CACP ವರದಿ ಪ್ರಕಾರ ಸಮಗ್ರ ವೆಚ್ಚವನ್ನ A2FL, C2 ಮತ್ತು C3 ಪ್ರಕಾರ ಡೆಲ್ಲಿಗೆ ನಿಗದಿಗೊಳಿಸಬೇಕು. ಇದಕ್ಕೊಂದು ಸಮಿತಿ ಅಂತ ಹೇಳಿದ್ರು. ಆ ಸಮಿತಿ ಇಲ್ಲಿ ವರದಿಯನ್ನು ಕೊಟ್ಟಿದೆ. ಯಾವುದು? ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಮತ್ತು ಶಿವಮೊಗ್ಗ, ಬಾಗಲಕೋಟೆ ದತ್ತಾಂಶದ ಬ್ಯೂರೋ ರಿಪೋರ್ಟರ ಪ್ರಕಾರ
ಪ್ರತಿ 4 ನಿಮಿಷಕ್ಕೆ ಒಬ್ಬ ರೈತರು ಆತ್ಮಹತ್ಯೆ ಮಾಡ್ಕೊಂತಿದ್ದಾರೆ ಸಾಲ ಬಾಧೆಗಾಗಿ. ಎಷ್ಟು ಹೇಳ್ರು ನಮ್ಮ ಪ್ರತಿ 4 ನಿಮಿಷಕ್ಕೆ ಒಬ್ಬ ರೈತರು ಆತ್ಮಹತ್ಯೆ ಮಾಡ್ಕೊಂತಿದ್ದಾರೆ. ರಾಷ್ಟ್ರೀಯ ರಕ್ಷಣಾ ದತ್ತಾಂಶದ ಬ್ಯೂರೋ ರಿಪೋರ್ಟ್ ಪ್ರಕಾರ ಇದು ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಕಾಣ್ತಾ ಇಲ್ಲ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾಣ್ತಾ ಇಲ್ಲ. ಎಲ್ಲರೂ ಈಗಾಗಲೇ ನಮ್ಮ ದಿನೇಶ್ ತಿರುಳ್ ಅವರು ಹೇಳಿದ್ರು, ದಿನೇಶ್ ತಿರುಳ್ ಅವರು ನಾಟಕೀಯ ರಾಜಕಾರಣ ಮಾಡಬೇಡ್ರಿ, ನೀವು ಸತ್ಯಾಂಶದ ರಾಜಕಾರಣ ಮಾಡ್ರಿ ಅಂತ ಹೇಳಿದ್ರು. ಹಾಗಾಗಿ ನಾಟಕ ಮಾಡ್ತಾ ಇದ್ದಾರೆ. ಈ ರಾಜಕಾರಣಿಗಳನ್ನು ನಂಬಲು ಬೇಡ. ನಾವು ನಾಟಕೀಯ ರಾಜಕಾರಣ ಮಾಡಬೇಡ್ರಿ, ನೀವು ಸತ್ಯಾಂಶದ